ಹೇಗಿದೆ ಅಂಥದ್ದು, ತಾಯಿ ಸ್ಥಾನ ಕೊಡುವುದು ಹೇಗೆ, ಯಾಕೆ ಗೀತೆಗೆ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಭಗವದ್ಗೀತೆ ನಾನು ಹೇಳೋದು, ಈಗ ಭಗವದ್ಗೀತೆ ನಾನು ಇಲ್ಲಿವರೆಗೂ ಅಧ್ಯಯನ ಮಾಡಿರೋ ಹಾಗೆ ಭಗವದ್ಗೀತೆ ತಾಯಿನೇ ಹೌದು. ಯಾಕೆಂದ್ರೆ ನಮ್ಮ ಸಂಕಷ್ಟದಲ್ಲಿ, ನಮ್ಮ ಕಷ್ಟಗಳಲ್ಲಿ, ನಮ್ಮ ಕಷ್ಟದ ಎಲ್ಲಾ ಸಂಕಷ್ಟಗಳಿಗೂ ಪರಿಹಾರ ಗೀತೆಯಲ್ಲಿದೆ. ನಮ್ಮ ಎಲ್ಲಾ ಸಂಕಷ್ಟಗಳಿಗೂ ಪರಿಹಾರ ಗೀತೆಯಲ್ಲಿದೆ. ನಾವು ಸಂಕಷ್ಟದಲ್ಲಿದ್ದಾಗ, ನಾವು ಏನೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ನಮಗೆ ಪರಿಹಾರ ಕೊಡುವಂತವಳು ಯಾರು, ನಮಗೆ ಉತ್ತಮ ಮಾರ್ಗದರ್ಶನ ಕೊಡುವಂತವಳು ಯಾರು, ಗೀತಾ ನಮಗೆ ತಾಯಿ, ನಮ್ಮ ಸ್ವಂತ ತಾಯಿ. ನಮ್ಮ ಸ್ವಂತ ತಾಯಿ ತಾನೇ ನಮಗೆ ಮಾರ್ಗದರ್ಶನ ಕೊಡೋದು, ಉತ್ತಮ ಮಾರ್ಗದರ್ಶನ ಮಾಡೋದು, ನಮ್ಮ ಸಂಕಷ್ಟದಿಂದ ನಮ್ಮನ್ನ ಹೊರಗೆ ತರುವಂತವಳು ನಮ್ಮ ತಾಯಿ. ಆದ್ದರಿಂದ ಗೀತೆ ಕೂಡ ಅದೇ ಸಾಲಿನಲ್ಲಿ ಸೇರಿಸಿದ್ದಾರೆ. ನಮ್ಮ ಎಲ್ಲಾ ಸಂಕಷ್ಟಗಳಿಗೂ ಉತ್ತರ ಭಗವದ್ಗೀತೆಯಲ್ಲಿ ಇದೆ. ಆದ್ದರಿಂದ ಇದಕ್ಕೆ ಮಾತೃ ಸ್ಥಾನವನ್ನು ಕೊಟ್ಟಿದ್ದಾರೆ ಎಂಬುದು ಹೇಳಿಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಭಗವದ್ಗೀತೆ ಆಯ್ತು, ಏನು ಸಂಕಷ್ಟದಿಂದ ಪ್ರಾರಂಭ ಆಯ್ತು, ಯಾವ ಸಂಕಷ್ಟದಿಂದ ಪ್ರಾರಂಭ ಆಯ್ತು, ಯಾರು ಯಾರಿಗೆ ಹೇಳಿದರು, ಕನಿಷ್ಠ ಎಲ್ಲವೂ ಗೊತ್ತಿರುತ್ತೆ. ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿದ್ದು ಅಂತ ಹೇಳಿ, ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿದ್ದು ಯಾವ ಸಂದರ್ಭದಲ್ಲಿ, ಅರ್ಜುನನಿಗೆ ಒಬ್ಬ ರಾಜ, ಅವನಿಗೆ ಯಾವ ಸಂಕಷ್ಟ ಒದಗಿ ಬಂದಿತ್ತು, ಅರ್ಜುನನಿಗೆ ಎಲ್ಲಾ ಯುದ್ಧ ಸಿದ್ಧತೆಗಳು ಆಗಿದೆ, ಶತ್ರು ಪಕ್ಷದವರು ಎದುರಿಗಿದ್ದಾರೆ, ಎಲ್ಲ ಯುದ್ಧ ಘೋಷಗಳು ಆಗಿದೆ. ಎಲ್ಲಾ ಸಿದ್ಧತೆಗಳು ನಡೆದ ನಂತರ ಅರ್ಜುನ ಏನ್ ಮಾಡ್ತಾನೆ, ತನ್ನ ಬಿಲ್ಲನ್ನು ತ್ಯಾಗ ಮಾಡ್ಬಿಟ್ಟು, ತ್ಯಜಿಸ್ಬಿಟ್ಟು, ನಾನು ಯುದ್ಧ ಮಾಡೋದಿಲ್ಲ, ನನಗೆ ಯುದ್ಧ ಆಗೋಲ್ಲ, ಯಾಕೆ ನಾನು ಯುದ್ಧ ಮಾಡಲ್ಲ ಅಂತ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ. ಯಾಕೆ ಮಾಡಲ್ಲ ಅವನು, ಏನ್ ಸಂಕಷ್ಟ ಅವನು. 2ನೇ ಅಧ್ಯಾಯದಲ್ಲಿ ಮೊದಲನೇ ಒಂದು ಶ್ಲೋಕ ಬರುತ್ತೆ ನೋಡಿ. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರತಿಗ್ಧಾನ್. ಏನಂತ ಹೇಳ್ತಿದ್ದಾನ ಅವನು, ಏನು ಅವನ ಸಂಕಷ್ಟ, ಅರ್ಜುನನ ಸಂಕಷ್ಟ ಏನಾಗಿದೆ, ಏನು ಅವನ ಸಂಕಷ್ಟ ಅಂದ್ರೆ ಇದೇ ಅವನ ಸಂಕಷ್ಟ. ವಿದ್ಯೆ ಕಲಿಸಿದ ಗುರುವನ್ನ ಕೊಂದು ಆ ರಕ್ತ ಕಲಿಸಿದ ಅಂತ ಸಿಂಹಾಸನದಲ್ಲಿ ಗುರುತಿರ್ದ ಅಂತ ಆ ಸಿಂಹಾಸನದ ಪಡ್ಕೊಂಡು ನಾನು ಈ ರಾಜ್ಯದಲ್ಲಿ ರಾಜನಾಗಿ ಆಳ್ವಿಕೆ ಮಾಡೋದಕ್ಕಿಂತ ಈ ದೇಶದಲ್ಲಿ ಎಲ್ಲಾರು ಒಂದ್ ಕಡೆ ಭಿಕ್ಷಾಟನೆ ಮಾಡಿ ಬದುಕ್ಬಿಡ್ತೀನಿ, ನನ್ನನ್ನು ಬಿಟ್ಬಿಡ ಕೃಷ್ಣ, ಎಲ್ಲಾದ್ರೂ ಒಂದು ಭಿಕ್ಷೆ ಬೇಡಿ ಬದುಕ್ತೀನಿ. ಎಲ್ಲರಿಗೂ ಸಹಜವಾಗಿ ಪ್ರತಿ ಮನುಷ್ಯನಿಗೂ ಅನಿಸೋದಿದ್ದೇನೆ ಅಲ್ವಾ, ಪ್ರತಿ ಮನುಷ್ಯನಿಗೂ ಅನಿಸೋದಿದ್ದೇನೆ. ಯಾರಾದ್ರೂ ವಿದ್ಯೆ ಕಲಿಸಿದ ಗುರು ಬಂದ್ಬಿಟ್ಟು ಎದುರುಗಡೆ ನಿಂತ್ಕೊಂಡಾಗ ಕೊಲ್ಲಿ ಅಂತ ಕೊಲ್ಬಿಡ್ತಾರಾ? ಎಲ್ಲರೂ ಸಹಜವಾಗಿ ಬರುವಂತ ಭಾವನೆ, ನಮ್ಮೆಲ್ಲರಿಗೂ ಸಹಜವಾಗಿ ಬರುವಂತ ಭಾವನೆ ಅರ್ಜುನನಿಗೂ ಬಂದಿದೆ. ಅರ್ಜುನ ಮನುಷ್ಯ ಅಲ್ವಾ, ನಮ್ಮ ಹಾಗೆ ಮನುಷ್ಯ ಅಲ್ವಾ? ಹಾಗೆ ಅಂತ ಸನ್ನಿವೇಶ, ಅಂತ ಒಂದು ಸಂಕಷ್ಟಕ್ಕೆ ಅರ್ಜುನ ಸಿಕ್ಕಾಕೊಂಡಿದ್ದಾನೆ. ಆಗ ಕೃಷ್ಣ ಅವನನ್ನ ಬದಲಾಯಿಸ್ಬೇಕಾಗಿದೆ. ಹೆಂಗ್ ಬದಲಾಯಿಸ್ಬೇಕಾಗಿದೆ? ಅವನಿಗೆ ಯಾರನ್ನ ಕೊಲ್ಲಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದಾನೋ ಅವರನ್ನ ಕೊಲ್ಲಿಸ್ಬೇಕಾಗಿದೆ. ಅವನಿಂದ ಯಾರನ್ನ ಕೊಲ್ಲಲ್ಲ ಅಂತ ತೀರ್ಮಾನ ಅವನೇ ಹೇಳ್ಕೊಂಡ್ಬಿಡ್ತಾನೆ. ಇದು ಅಧರ್ಮ, ಕೊಲ್ಲಬಾರ್ದು, ಇಂಥ ರಾಜ್ಯ ನನಗೆ ಬೇಡ, ನಾನು ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ. ಅವನೇ ಹೇಳ್ಕೊಂಡ್ಬಿಡ್ತಾನೆ. ಕೃಷ್ಣನಿಗೆ ಧರ್ಮ ಬೋಧನೆ ಮಾಡ್ತಾನೆ, ಇದು ಅಧರ್ಮ ಅಂತೇಳಿ. ಆಗ ಕೃಷ್ಣ ಹೇಳೋಂತ ಅವನನ್ನ ಬದಲಾಯಿಸ್ಲಿಕ್ಕೆ ಅವನಿಗೆ ಒಂದು ಧರ್ಮ ಅಂದ್ರೆ ಏನು, ಇಂದ್ರಿಯ ನಿಗ್ರಹ ಅಂದ್ರೆ ಏನು, ಧ್ಯಾನ ಯೋಗ ಅಂದ್ರೆ ಏನು, ಭಕ್ತಿ ಯೋಗ ಅಂದ್ರೆ ಏನು, ಹಾಗೆ ಎಲ್ಲವನ್ನು ವಿವರಿಸ್ತಾ ಹೋಗ್ತಾನೆ ಕೃಷ್ಣ. ಹಾಗೆ ಅವನ ಮುಖಾಂತರ ನಮಗೂ ಕೂಡ ಎಲ್ಲಾ ವಿಷಯಗಳ ಇದರಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಅರ್ಜುನನಿಗೆ ಬೋಧನೆ ಮಾಡುವ ಮುಖಾಂತರ ನಮ್ಮೆಲ್ಲರಿಗೂ ಬೋಧನೆಯನ್ನು ಮಾಡುತ್ತಿದ್ದಾನೆ ಕೃಷ್ಣ. ಇದು ಅರ್ಜುನನಿಗೆ ಒಬ್ಬನಿಗೆ ಬೋಧನೆ ಮಾಡಿಲ್ಲ, ಪ್ರತಿಯೊಬ್ಬ ಮಾನವನಿಗೂ. ನೋಡಿ, ಭಗವದ್ಗೀತೆ ಹುಟ್ಟಿ ಎಷ್ಟು ವರ್ಷಗಳಾಗಿದೆ, ಯಾಕೆ ಅದಿನ್ನು ತನ್ನ ಸತ್ವವನ್ನು ಕಳೆದುಕೊಂಡಿಲ್ಲ ಎಂದರೆ ಇದಕ್ಕೆ ಅಲ್ವಾ. ಭಗವದ್ಗೀತೆ ಹುಟ್ಟಿ ಎಷ್ಟು 5,000 ವರ್ಷಗಳಾಗಿದೆ, ಆದ್ರೂ ಕೂಡ ಅದು ಯಾಕೆ ತನ್ನ ಸತ್ವವನ್ನು ಕಳೆದುಕೊಂಡಿಲ್ಲ? ನಮ್ಮೆಲ್ಲರ ನಡುವೆ ಇಂದೂ ಕೂಡ ಹಿಂಗೆ ಪ್ರತಿದಿನ ಪಾರಾಯಣದ ವಸ್ತುವಾಗಿ ಯಾರು ಎಷ್ಟು ಜನ ಮಾಡ್ತಾರೆ ಮುಖ್ಯ ಅಲ್ಲ, ಆದ್ರೆ ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ ಇಷ್ಟು ತನ್ನ ಸತ್ವವನ್ನು ಕಾಪಾಡಿಕೊಂಡು ಬಂದಿರುವುದು ಹೇಗೆ ಭಗವದ್ಗೀತೆ ಎಂದರೆ ಇದೇ ರೀತಿ ಅಲ್ವಾ. ಎಲ್ಲದಕ್ಕೂ ಇದರಲ್ಲಿ ಪರಿಹಾರ ಇದೆ, ಯಾವ ಸಮಸ್ಯೆಗೂ ಪರಿಹಾರ ಇದರಲ್ಲಿ ಸಿಕ್ಕುತ್ತೆ. ಅದಕ್ಕಾಗಿ ತನ್ನತನವನ್ನು ಅದು ಇಂದಿಗೂ ಕೂಡ ಉಳಿಸಿಕೊಂಡು ಬಂದಿದೆ ಭಗವದ್ಗೀತೆಯಲ್ಲಿ ಕೃಷ್ಣ. ಆಮೇಲೆ ಅರ್ಜುನನಿಗೆ ಹೆಂಗೆ ಅವನು ಧೈರ್ಯ ಬರೋ ಹಾಗೆ ಮಾಡೋದು, ಹೆಂಗೆ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅಂತ ಹೇಳ್ತಾನೆ.